ಫ್ರೆಂಡ್ಸ್, ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹೋಳಿಗೆ ಸಾಂಬಾರು ಹೆಂಗೆ ಮಾಡ್ತಾರಂತ ತೋರಿಸ್ಲತ್ತೀನಿ ರೀ. ಹಿಂದಿನ ವಿಡಿಯೋ ಒಳಗೆ ನಾ ಹೋಳಿಗೆ ಹೆಂಗೆ ಮಾಡ್ಬೇಕಂತ ತೋರಿಸಿದ್ರಿ. ಈಗ ಹೋಳಿಗೆ ಸಾಂಬಾರು ಹೆಂಗೆ ಮಾಡ್ತಾರಂತ ತೋರಿಸ್ಲತ್ತೀನಿ ರೀ. ಇದು ಹುಂಚಿ ಹುಳಿ ಅದ ರೀ. ಕರಿಬೇವು, ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ, ಇದು ಕೊಬ್ಬರಿ ಉಳ್ಳಾಗಡ್ಡಿ ಚಂದ ಹುರಿದಿದ್ದೇವೆ ರೀ. ಹುರಿದು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ ರೀ, ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ ರೀ. ಎಣ್ಣೆ, ಜೀರಿಗೆ, ಸಾಸಿವೆ, ಇದು ಬ್ಯಾಳಿ ಕುದಿಸಿ ಜಾನ್ಕೊಟ್ಟಿದ್ದ ರಸ ಅದ ರೀ. ಇದು ಕಂಪಲ್ಸರಿ ಹಾಕ್ಬೇಕು ರೀ. ಇದಕ್ಕೆ ಕಟ್ಟನು ಅಂತಾರೆ, ಹೆಸರುನು ಅಂತಾರೆ ರೀ. ಲಾಸ್ಟಿನ ತನಕ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಟಿಪ್ ಹೇಳ್ತೇವೆ ರೀ ಹೆಂಗೆ ಮಾಡ್ಬೇಕಂತ. ಅದು ಭಾಳ ಇಂಪಾರ್ಟೆಂಟ್ ಅದ ರೀ. ಈಗ ಎಣ್ಣೆ ಹಾಕೀನಿ ರೀ. ಈಗ ಎಣ್ಣೆ ಕಾಯ್ದದ್ರಿ. ಜೀರಿಗೆ ಸಾಸಿವೆ ಹಾಕಂಬ್ರಿ. ಇದು ಚುಟ್ಟು ಅನ್ನೋದು ಚಟಪಟ ಅನ್ನೋದು ಕಮ್ಮಾಗ್ಬೇಕು ರೀ. ಈಗ ಅಲ್ಲ ಬೆಳ್ಳುಳ್ಳಿ ಕುಟ್ಟಿದ್ದೇವಲ್ರಿ, ಅದು ಹಾಕೊಂಬ್ರಿ. ಕರಿಬೇವು ಹಾಕೊಂಬ್ರಿ, ಕೊತ್ತಂಬರಿ, ಈಗ ಬೆಳ್ಳುಳ್ಳಿ ಈ ಕಲರ್ ಹಾಕ್ಬೇಕ್ರಿ. ಈಗ ನಾವು ಅದು ರಸ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ರಿ ಹುಂಚಿದು, ಇದು ಹಾಕಿಬಿಡ್ಬೇಕ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂಬ್ರಿ. ಇದು ಯಾವಾಗಲೂ ಹುಳಿ ಒಳಗೆ ಹಾಕ್ಬೇಕ್ರಿ, ಯಾಕಂದ್ರೆ ಇದ್ರದ್ದು ಟೇಸ್ಟ್ ಭಾರಿ ಆಗ್ತದೆ ರೀ. ಈಗ ಪುಡಿ ಖಾರ ಹಾಕಂಬ್ರಿ. ನಮ್ಮ ಬಾದ್ಶಾ ಮಸಾಲ ಹಾಕತ್ತೀನಿ ರೀ. ಅರಿಶಿಣ ಹಾಕಂಬ್ರಿ ಚುಟ್ಕಿ ಅಷ್ಟು. ಈಗ ಇದು ಹುರಿದು ಕುಟ್ಟಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಕೊಬ್ಬರಿ ಇದನ್ನ ಹಾಕ್ಬಿಡಂಬ್ರಿ. ಈಗ ಹುಳಿ ಒಳಗೆ ಎಲ್ಲ ಮಸಾಲ ಹಾಕಿನಲ್ರಿ, ಈ ರೀತಿ ಕುದಿ ಬರ್ಬೇಕ್ರಿ. ಈಗ ಇದ್ರೊಳಗೆ ಬ್ಯಾಳಿದು ಸೋಸ್ಕೊಂಡಿದ್ದು ಕಟ್ ಹಾಕ್ತೀನಿ ರೀ. ಇದು ಮಿಕ್ಸಿಗೆ ಹೂರಣ ಹಾಕಿರ್ತೇವಲ್ರಿ, ಅದೇ ತೊಳೆದಿದ್ದು ನೀರು ಅದ ರೀ. ಇದನ್ನು ಸೇಮ್ ಸ್ವೀಟ್ ಕೊಡ್ತದೆ ರೀ. ಇದ್ರ ಬದಲಿ ನೀವು ಹೂರಣೆ ಹಾಕೋಬಹುದು ರೀ ಡೈರೆಕ್ಟ್. ನಾವು ಇದು ತೊಲತ್ತಿದ್ದೇವೆ ರೀ. ಇದ್ರೊಳಗೆ ಹಾಕಂಬ್ರಿ. ಹೂರಣ ಶುಗರ್ ಇದ್ದವ್ರಿಗೆ ಹಾಕ್ಬಾರ್ದ್ರಿ. ಈಗ ಇದ್ರೊಳಗೆ ಇಂಪಾರ್ಟೆಂಟ್ ಟಿಪ್ ಅಂದ್ರೆ ಅದೇ ರೀ, ಹುಂಚಿ ಒಳಗೆ ಎಲ್ಲ ಮಸಾಲೆ ಹಾಕೋಬೇಕ್ರಿ, ಚಲೋ ಟೇಸ್ಟ್ ಬರ್ತದೆ ರೀ. ಶುಗರ್ ಇದ್ರೆ ಹೂರಣ ಹಾಕೋದು ಸ್ಕಿಪ್ ಮಾಡ್ಬೇಕ್ರಿ. ಹೆಂಗಾಗ್ಯದನ್ನು ಟ್ರೈ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ರೀ.